ನಾಗಮಂಗಲದಲ್ಲಿ ಆದಂಥ ಗಾಯ ಮಾಸುವ ಮುನ್ನವೇ ಈಗ ದಾವಣಗೆರೆಯಲ್ಲೂ ಕೂಡ ಮತ್ತೊಂದು ಗಾಯ ಆಗಿದೆ. ಯಾವ ರೀತಿಯಲ್ಲಿ ಅಂತಂದ್ರೆ ಸೇಮ್ ನಾಗಮಂಗಲದಲ್ಲಿ ಆದ ರೀತಿಯಲ್ಲಿ ದಾವಣಗೆರೆಯಲ್ಲೂ ಕೂಡ ಗಣೇಶ ಗಲಭೆ ಆಗಿರೋದು. ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಈ ಕಲ್ಲು ತೂರಾಟ ಆಗಿದೆ. ಹಳೆ ದಾವಣಗೆರೆ ನಗರದ ಬೇತೂರು ರಸ್ತೆ, ಬಂಬು ಬಜಾರ್ ರಸ್ತೆ, ಮಟ್ಟಿಕಲ್ಲು, ಆನೆಕೊಂಡ, ಇಮಾಮ್ ನಗರ, ಅರಳಿಮರ ಸರ್ಕಲ್, ಕೆಆರ್ ರಸ್ತೆ, ಹಂಸಭಾವಿ ಸರ್ಕಲ್, ಕೆಆರ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಈ ಕಲ್ಲು ತೂರಾಟ ಆಗಿದೆ. ದಾವಣಗೆರೆಯಿಂದ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದನ್ನೇನೆ ತಡರಾತ್ರಿ ಆಗಿರೋದು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಯಾವ ಮನೋಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ನೋಡಿ ಕಲ್ಲು ತೂರಾಟ ಹೇಗಾಗ್ತಾ ಇದೆ. ಕಿಶೋರಿ ಎಷ್ಟು ಧೈರ್ಯ ಇದೆ ಅಂತ ಈ ಕಲ್ಲು ತೂರಾಟವನ್ನು ಮಾಡೋದು. ಈ ಕಲ್ಲು ತೂರಾಟ ಆಗೋದಕ್ಕೆ ಒಂದು ಕಾರಣ ಇದೆ. ಅಲ್ಲಿ ಯಾರೋ ಸವಾಲು ಹಾಕಿದ್ರು. ಫಸ್ಟ್ ಯಾರೋ ಹಿಂದೂ ಮುಖಂಡರು ಯಾರೋ ಏನೋ ಮಾತನಾಡಿದ್ದಾರೆ, ಒಂದು ಹೇಳಿಕೆಯನ್ನು ನಿನ್ನೆ ಏನೋ ಮೊನ್ನೆ. ಆ ಹೇಳಿಕೆಗೆ ಸವಾಲು ಹಾಕಿದ್ರಂತೆ, ಈ ಏರಿಯಾಗೆ ಬಂದು ನೋಡಿ ನೀನು ಅಂತ. ಆ ರೀತಿಯಾಗಿ ಸವಾಲು ಹಾಕಿದವನವ್ರನ್ನ ಮೊದಲು ಎಳ್ಕೊಂಡು ಬಂದ್ರೆ ಬರಲಿಲ್ವಾ, ಅವನನ್ನು ಒಳಗಡೆಗೆ ಹಾಕಿದ್ದಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಬಂದು ನೋಡೋದಿದ್ದಾರೆ. ನಿನ್ನೆ ಇವರು ಮೆರವಣಿಗೆಯಲ್ಲಿ ಹೋಗಿದ್ದಾರೆ, ಅಲ್ಲಿ ಕಲ್ಲು ಹೊಡೆದಿದ್ದಾರೆ. ಪೊಲೀಸರ ಎದುರೇ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು ನಡೆಸಿರೋದು. ಮನೆಗಳಿಗೆ ನುಗ್ಗಿ ಮಹಡಿ ಮೇಲೆ ನಿಂತು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕಲ್ಲು ತೂರಿದ ಪುಂಡ್ರನ್ನ ದೊಣ್ಣೆ ಹಿಡಿದು ಅಟ್ಟಾಡಿಸಿದ್ದಾರೆ ಮಟ್ಟಿಕಲ್ಲು ನಿವಾಸಿಗಳು. ಕೂಡಲೇ ಪೊಲೀಸರ ಆಗಮನ, ಪುಂಡ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಕಾಲ್ ಕಿತ್ತಿದ್ದಾರೆ ಅಲ್ಲಿಂದ ಪುಂಡ್ರು. ಒಬ್ಬೊಬ್ಬರನ್ನೇ ಹುಡುಕಿ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಗಲಭೆ ಸಂಬಂಧ 2 ಕೊಮ್ಮಿನ 20ಕ್ಕೂ ಹೆಚ್ಚು ಪುಂಡ್ರನ್ನ ಈಗ ಬಂಧನವನ್ನ ಮಾಡಿದ್ದಾರೆ. ಅಲ್ಲಿ ಯಾವ ಮನೆ ಸಿಗುತ್ತೆ ಅದರ ಮನೆ ಮಹಡಿ ಮೇಲೆ ಹೋಗೋದಂತೆ, ಅಲ್ಲಿಂದನೇ ಕಲ್ಲು ತೂರೋದಂತೆ. ನೋಡಿ ಆಮೇಲೆ ಹುಡುಕೊಂಡು ಬಂದು ಕೊಟ್ಟು ಕಳಿಸಿದ್ದಾರೆ. ಭಯ ಹುಟ್ಟಿಸುವ ರೀತಿಯಲ್ಲಿವೆ ಕಲ್ಲು ತೂರಾಟದ ವಿಡಿಯೋಗಳು. ಉದ್ದೇಶನೇ ಅದು. ಗಣೇಶ ಮೆರವಣಿಗೆಯ ಮೇಲೆ ಏಕಾಏಕಿ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು ನಡೆಸಿದ್ದಾರೆ. ಕಲ್ಲಿನಿಂದ ರಕ್ಷಣೆಗೆ ಫ್ಲೆಕ್ಸ್ ಅನ್ನ ಹಿಡಿದು ಓಡಿದ್ದಾರೆ ಅಲ್ಲಿರುವಂತ ಪೊಲೀಸರು. ಬಳಿಕ ಕಿಡಿಗೇಡಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಮನೆ ಮನೆಗೆ ನುಗ್ಗಿ ಯಾರೆಲ್ಲ ಕಲ್ಲು ತೂರಿದ್ರು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಹಳೆ ದಾವಣಗೆರೆಯ ನಗರ. 2 ಕೋಮಿನ ಮುಖಂಡರ ಜೊತೆಗೆ ಪೊಲೀಸರು ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆ ಇದೆ. ಇದು ಸದ್ಯಕ್ಕೆ ದಾವಣಗೆರೆಯ ಪರಿಸ್ಥಿತಿ. ನೋಡಿ ಅಲ್ಲಿ ಫ್ಲೆಕ್ಸ್ ಅಲ್ಲಿ ಹಾಕಿರುವಂಥ ಫ್ಲೆಕ್ಸ್ ಏನಿರುತ್ತೆ ಅದನ್ನೇ ರಕ್ಷಣೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಅವರಿಗೆ ಇದನ್ನು ಕೊಟ್ಟಿರೋದಿಲ್ವಾ, ಇವು ಅದು ಬೆತ್ತದ್ದೇನೋ ಬಂದಿರುತ್ತೆ ಅದನ್ನ ಹಿಡ್ಕೊಳ್ಳೋಕ್ಕೆ, ಅವೆಲ್ಲ ಇರುತ್ತೆ. ಅವ್ರೇನು ಕೊಟ್ಟೇ ಇಲ್ವಾ, ಬರೀ ಲಾಠಿ ಅಷ್ಟೇ ಕೊಟ್ಟು ಕಳಿಸಿದಾರ. ಸೊ ಇಲ್ಲಿ ಏನು ನಡೆದಿಲ್ವಲ್ಲ ಇಲ್ಲಿಯವರೆಗೂ ಕೂಡ ಇಂಥ ಘಟನೆಗಳು ದಾವಣಗೆರೆಯಲ್ಲಿ. ಹಾಗಾಗಿ ಪೊಲೀಸರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ದಿವಸ ವೆಂಕಭಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು, ಶಾಂತಿಯುತವಾಗಿ ಬರ್ತಾ ಇತ್ತು. ಅರಳಿಮರ ಸರ್ಕಲ್ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ. ಅಲ್ಲಿ ಹೋಗ್ಬೇಕಾದ್ರೆ 2 ಸ್ಟೋನ್ ಪೆಲ್ಟಿಂಗ್, ಒಂದು 3-4 ಸ್ಟೋನ್ ಬೀಳ್ತು. ಇಮಿಡಿಯೇಟಾಗಿ ನಾವು ಅವಾಗ DJ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟಾಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ. ಈಗಾಗಲೇ ವಿಸರ್ಜನೆಗೆ ಹೋಗಿದೆ. ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಈಗಾಗಲೇ ನಮ್ಮ ಅಧಿಕಾರಿ ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್ ಆಪ್ತೆ ಹಾಗೂ ಸಿದ್ದರಾಜು, ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಪುನೀತ್ ಕಡೆಗೆ ಹೋಗ್ತೀನಿ. ಪುನೀತ್, ಈ ಪರಿಸ್ಥಿತಿ ನಿರ್ಮಾಣವಾಗೋಕ್ಕೆ ಹೇಳ್ತಾ ಇರುವಂಥ ಕಾರಣ ಯಾರೋ ಸವಾಲು ಹಾಕಿದ್ರು ಅಂತ ಹೇಳಿ, ಮಂಗಳೂರಿನಲ್ಲಿ ಅದೇ ರೀತಿಯಾಗಿತ್ತು, ಸವಾಲು ಹಾಕಿದ್ರು ಅಂತ ಹೇಳಿ.
ಅದಕ್ಕೆ ಚಲೋ ಅಂತ BC ರೋಡ್ ಚಲೋ ಅಂತೇಳಿ ಮಂಗಳೂರಿನಲ್ಲಿ ಮಾಡಿದರು. ಇಲ್ಲೂ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿದೆ ಅಂತಿದ್ರು. ಹೌದಾ? ಅದೇ ನಿಜವಾಗಿನ ಆಗಿರೋದಾ? ಖಂಡಿತವಾಗ್ಲೂ ಅರುಣ್, ಏನು ಮಂಗಳೂರಲ್ಲಿ ಯಾವ ರೀತಿಯಾಗಿ ಸವಾಲು ಸ್ವೀಕರಿಸಿ ಅವರು ಬಂದರು, ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಕೂಡ ಆಗಿರುವಂಥದ್ದು. ಏನು ಹಿಂದೂ ಮುಖಂಡ ಸತೀಶ್ ಪೂಜಾರಿ ಮುಸ್ಲಿಮರ ಮೇಲೆ ಸಾಕಷ್ಟು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಕೇಸ್ ಕೂಡ ದಾಖಲಾಗುತ್ತೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರದಲ್ಲಿ ಒಬ್ಬ ವ್ಯಕ್ತಿ ವಿಡಿಯೋನು ಮಾಡ್ತಾನೆ, ತಾಕತ್ತಿದ್ರೆ ಬೇತೂರು ರೋಡ್ಗೆ ಬಾ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಗಣೇಶ ಬೇತೂರು ರೋಡಲ್ಲಿರುವಂತಹ ವೆಂಕಭೋವಿ ಕಾಲೋನಿಯ ಗಣೇಶ ಮೆರವಣಿಗೆ ಆತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಪೊಲೀಸರು ಕೂಡ ಆತನನ್ನು ಬರಬೇಡಿ ಈ ಕಡೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ರು ಕೂಡ ಆತ ಬಂದು ಗಣಪತಿಗೆ ಹಾರ ಹಾಕಿ ಹೋಗ್ತೀನಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿ ಹಾರ ಹಾಕಿ ಹೋದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಾಕಷ್ಟು ಜನ ಅಂದರೆ ಎರಡು ಕೋಮಿನ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಈಗಾಗಲೇ KSRP ಆಗಿರ್ಬೋದು ಮತ್ತು DR ವ್ಯಾನ್ಗಳು 25ಕ್ಕೂ ಹೆಚ್ಚು ತಂಡವನ್ನು ಕೂಡ ದಾವಣಗೆರೆಗೆ ಕರ್ತಂದಿರುವಂಥದ್ದು. ಮತ್ತು ಹಾವೇರಿ SP ಅವ್ರನ್ನು ಕೂಡ ನಿಯೋಜನೆ ಕೂಡ ಮಾಡಿರುವಂಥದ್ದು. ಮತ್ತು 200ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಬೇರೆ ಬೇರೆ ಚಿತ್ರದುರ್ಗ ಆಗಿರ್ಬೋದು ಮತ್ತು ಹಾವೇರಿ ಕಡೆಗಳಿಂದಲೂ ಕೂಡ ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಕಲ್ಲು ತೂರಾಟ ಮಾಡಿದಂತಹ ಜನರನ್ನ 20ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಎರಡೂ ಕೋಮಿನ ಜನರನ್ನು ಕೂಡ ಬಂಧನ ಮಾಡಿರುವಂಥದ್ದು ಮತ್ತು ವಿಚಾರಣೆ ನಡೆಸಿರುವಂಥದ್ದು. CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು ಮತ್ತು ಮೊಬೈಲ್ ದೃಶ್ಯಗಳನ್ನು ಆಧರಿಸಿ ಯಾರ್ಯಾರು ಕಲ್ಲು ತೂರಾಟ ಮಾಡಿದಾರೋ ಅವ್ರ ಮೇಲೆ ಒಂದು ನಿಗಾ ಇಟ್ಟಿರುವಂಥದ್ದು ಮತ್ತು ಅವ್ರನ್ನ ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ SP ಅವರಾಗಿರ್ಬೋದು ಮತ್ತು DYSP ಮತ್ತು ASP ಅವರ ನೇತೃತ್ವದಲ್ಲಿ ಒಂದು 4 ತಂಡಗಳನ್ನು ಈಗಾಗಲೇ ಮಾಡಿದ್ದಾರೆ. ಮಾಡಿದಂಥ ನಂತರದಲ್ಲಿ ಕಲ್ಲು ತೂರಾಟ ಪ್ರಮುಖವಾಗಿ CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು ಮತ್ತು ಮೊಬೈಲ್ ಫುಟೇಜ್ ಈ ಫುಟೇಜ್ಗಳಲ್ಲಿ ಇರುವಂತಹ ಜನರನ್ನ ಅಂದರೆ ಕಲ್ಲು ತೂರಾಟ ಮಾಡಿದಂತಹ ಜನರನ್ನ ಒಂದು ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ 20ಕ್ಕೂ ಹೆಚ್ಚು ಜನರನ್ನು ಕೂಡ ಬಂಧನ ಮಾಡಿ ಅವ್ರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ಕಡೆ ಇನ್ನೊಂದು ಕಡೆ ವಸತಿ ಪ್ರದೇಶಗಳು ಕೂಡ ಜನರು ನುಗ್ಗಿರುವಂಥದ್ದು, ಅಂದರೆ ಕಿಡಿಗೇಡಿಗಳು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ವಾಹನಗಳು ಕೂಡ ಧ್ವಂಸ ಆಗಿದೆ, ಮನೆಗಳು ಕೂಡ ಧ್ವಂಸ ಆಗಿದೆ. ಇದರಿಂದಾಗಿ ಎರಡೂ ಕೋಮಿನ ಮುಖಂಡರ ಜೊತೆ ಈಗಾಗಲೇ ಪೊಲೀಸವರು ಅಂದರೆ SP ಅವರಾಗಿರ್ಬೋದು ಮತ್ತು IGP ಅವರು ಕೂಡ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂದರೆ ಶಾಂತಿಯುತವಾಗಿ ಮೆರವಣಿಗೆ ನಡೀಬೇಕಾಗಿತ್ತು. ಆದರೆ ಈ ರೀತಿಯಾಗಿ ಕಲ್ಲು ತೂರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ದಾವಣಗೆರೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಮತ್ತು 144 ಸೆಕ್ಷನ್ ಹಾಕೋದಕ್ಕೆ ಕೂಡ ಎಲ್ಲ ರೀತಿಯ ಚಿಂತನೆ ಕೂಡ ಈಗಾಗಲೇ ನಡೆಸ್ತಾ ಇರುವಂಥದ್ದು. ಅದು ಹಾಕಬೇಕೋ ಬೇಡವೋ ಅನ್ನುವಂಥದ್ದು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರೋದು ಮತ್ತು SP ಅವರು ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಕಡೆಗೆ ನನ್ನ ಸಹೋದ್ಯೋಗಿ ಸಿದ್ದರಾಜು ಇದ್ದಾರೆ. ಸಿದ್ದರಾಜು, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆಯಾ ಅಥವಾ ಮತ್ತೆ ಸಹಜ ಸ್ಥಿತಿಗೆ ಬಂದಿದೆಯಾ? ಖಂಡಿತವಾಗೂ ಅರುಣ್, ರಾತ್ರಿ ನಡೆದಂಥ ಕಲ್ಲು ತೂರಾಟದಿಂದಾಗಿ ಏನು ಅರಳಿಮರ ಸರ್ಕಲ್ನಲ್ಲಿ ನಿಜವಾಗ್ಲೂ ರಾತ್ರಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ಇಲ್ಲಿನ ನಾಗರಿಕರು ಸಂಪೂರ್ಣ ಆತಂಕಕ್ಕೀಡಾಗಿದ್ದು. ಈಗ ನಾವು ಘಟನಾ ಸ್ಥಳದಲ್ಲಿದ್ದೀವಿ. ಆ ಘಟನಾ ಸ್ಥಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಘಟನಾ ಸ್ಥಳದಲ್ಲಿ ಈಗಾಗಲೇ KSRP ತುಕಡಿಗಳು ಬೀಡು ಬಿಟ್ಟಿದ್ದು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಒಂದು 2-3 ಮಸೀದಿಗಳಿರುವ ಪರಿಣಾಮ ಇಂದು ಶುಕ್ರವಾರ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಘಟನೆಗಳು ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಇಲ್ಲಿನ SP ಉಮಾ ಅವರು ಮುಂಜಾಗ್ರತಾ ಕ್ರಮ ಕೈಗೊಂಡಿರುವಂಥದ್ದು. ಎರಡೂ ಗುಂಪಿನ ಒಂದು ಮುಖಂಡರೊಂದಿಗೆ ಒಂದು ಸಭೆಯನ್ನು ಕೂಡ ನಡೆಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗ ಅರಳಿಮರ ಸರ್ಕಲ್ನ ಬಳಿ ಏನು ಬೆಳಗ್ಗೆ ಸಂಪೂರ್ಣವಾಗಿ ಪ್ರಶಾಂತವಾಗಿತ್ತು ವಾತಾವರಣ. ಯಾವುದೇ ರೀತಿ ಜನರು ರಸ್ತೆಗಿಳಿಯಲು ಕೂಡ ಒಂದು ಆತಂಕಕ್ಕೀಡಾಗಿದ್ದರು. ಮನೆಯಿಂದ ಹೊರಬರಲು ಕೂಡ ಯೋಚಿಸುವಂಥ ಭಯಭೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ರಾತ್ರಿ ಕಲ್ಲು ತೂರಾಟದಿಂದಾಗಿ ಹಲವಾರು ಏನು ಒಂದು ಕಾಂಪ್ಲೆಕ್ಸ್ನ ಕಿಟಕಿ ಗಾಜುಗಳು ಮತ್ತು ಮುಖ್ಯ ದ್ವಾರದ ಗಾಜುಗಳು ಕೂಡ ಪುಡಿಯಾಗಿದ್ದು. ಈ ಹಿನ್ನೆಲೆಯಲ್ಲಿ ಭಾರಿ ಆತಂಕಕ್ಕೀಡಾಗಿದ್ದ ಜನರಲ್ಲಿ ಒಂದು ಪ್ರಶಾಂತ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಏನು ಹೆಚ್ಚಾಗಿ ಕೂಲಿ ಕಾರ್ಮಿಕರೇ ವಾಸವಾಗಿರುವಂಥ ಈ ಪ್ರದೇಶದಲ್ಲಿ ಒಂದು ಜನರು ಹೊರಬರೋದಕ್ಕೂ ಕೂಡ ಯೋಚಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ 9 ಗಂಟೆವರೆಗೂ ಕೂಡ ಜನ ನಿಬಿಡ ಪ್ರದೇಶದಲ್ಲಿ ಜನರೇ ಸುಳಿವೇ ಇರಲಿಲ್ಲ. ಆದರೆ ಈಗ ನಿಧಾನವಾಗಿ ಸಂದಣಿ ಒಂದು ನಿರ್ಮಾಣ ಆಗಿರುವಂಥದ್ದು. ಗುಂಪಾಗಿ ಜನರು 3-4 ನಿಂತು ಈ ಒಂದು ಘಟನೆಯ ಬಗ್ಗೆ ಚರ್ಚಿಸಿರುವಂಥ ದೃಶ್ಯಗಳು ಸಾಮಾನ್ಯವಾಗಿವೆ. ಹಾಗೆ ಎಂದಿನಂತೆ ಕೂಲಿ ಕಾರ್ಮಿಕರು ಹಾಗೂ ಇಲ್ಲಿನ ಸ್ಥಳೀಯರು ಕೂಡ ಅವರ ಕೆಲಸ ಕಾರ್ಯಗಳಿಗೆ ತೆರಳುತ್ತಿರುವಂಥ ದೃಶ್ಯಗಳು
ಪರಿಸ್ಥಿತಿಗಳು ಸಾಮಾನ್ಯವಾಗಿವೆ. ಹಾಗೆ ಈ ಒಂದು ಘಟನೆ ಮರುಕಳಿಸಿದರೆ ಮತ್ತೆ ಏನಾದರೂ ಆತಂಕ ನಿರ್ಮಾಣ ಆಗಬಹುದು ಅಥವಾ ಪರಿಸ್ಥಿತಿ ಇನ್ನೂ ಹೆಚ್ಚಿನ ರೀತಿ ಉಲ್ಬಣಗೊಳ್ಬಹುದು ಎಂಬ ನಿಟ್ಟಿನಲ್ಲಿ ಪೊಲೀಸರು ಕೂಡ 10ಕ್ಕೂ ಹೆಚ್ಚು ಒಂದು KSRP ತುಕಡಿಗಳು ಒಂದು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಬಿಗಿ ಭದ್ರತೆಯ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಹಾಗೆ ಏನು ಇಲ್ಲಿನ ಸ್ಥಳೀಯರಲ್ಲೂ ಕೂಡ ಭಾರಿ ಆತಂಕ ಮನೆ ಮಾಡಿದ್ದು ಹಾಲನ್ನು ಖರೀದಿಸುವುದಕ್ಕೂ ಕೂಡ ಮನೆಯಿಂದ ಹೊರಗೆ ಬರದಂತೆ ಒಳಗೆ ಉಳಿದಿದ್ರು. ಆದರೆ ಈಗ 9 ಗಂಟೆ ಬಳಿಕ ಜನರು ನಿಧಾನವಾಗಿ ಗುಂಪಾಗಿ ಹೊರ ಬರ್ತಿರುವಂಥ ದೃಶ್ಯ ಸಾಮಾನ್ಯವಾಗಿವೆ. ಹಾಗೆ ಒಂದು ಮಸೀದಿ ಬಳಿ ಕೂಡ ಬಿಗಿ ಭದ್ರತೆಯನ್ನು ಇಲ್ಲಿನ ಪೊಲೀಸರು ಕೈಗೊಂಡಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿದ್ದಾರೆ. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನೊಂದು ಕಡೆಗೆ ಪುನೀತ್, ನಿಮಗೂ ಕೂಡ ಮಾಹಿತಿಗೆ ಧನ್ಯವಾದಗಳು.